ಏನು ಹೇಳ್ತಿದ್ದೆ ಮಾದಪ್ಪಣ? ನಮ್ಮ ಹೆಣ್ಣೈಕ್ಳ ಕೈಲಿ ಕ್ರಿಕೆಟ್ ಆಡ್ಸದ? ಅಂದರೆ ನಿನ್ನ ಮಾತಿನ ಅರ್ಥ ಹೆಣ್ಮಕ್ಳ ಹತ್ರ ಆಡಿಸ್ಬಾರ್ದು ಅಂತನ? ನಿನ್ನ ತಲೆಯಲ್ಲಿ ಖಂಡಿತ ಹೆಣ್ಣು ಒಂದು ಶಕ್ತಿ ಅಲ್ಲ ಅಂತೆಲ್ಲ ಇರಲ್ಲ. ಆದ್ರೂ ಈ ಹೆಣ್ಮಕ್ಳ ಹತ್ರ ಯಾಕೆ ಆಡಿಸೋದಕ್ಕೆ ಹಿಂದೇಟಾಗ್ತಾ ಇದೆಯಾ? ಮಾದಪ್ಪಣ, ನಿಂಗೆ ಸಂದಾಗ ಗೊತ್ತೈತೆ, ನನಗೆ ಜಗತ್ನಾಗಿರೋ ಎಲ್ಲ ಹೆಣ್ಮಕ್ಳು ತ್ಯಾತ್ಯ ಸಮ. ಜಗತ್ನಾಗೆ ಸೃಷ್ಟಿ ಮಾಡೋ ಯೋಗ್ಯತೆ ಯೋಗ ಎರಡು ಇರೋದು ಇಬ್ಬರಿಗೆ. ಒಂದು ಬ್ರಹ್ಮದೇವಂಗೆ, ಇನ್ನೊಂದು ಒಂದು ಹೆಣ್ಣಿಗೆ. ಆದರೆ ಆ ಬ್ರಹ್ಮನ್ನ ನಾವು ಯಾರೂ ನೋಡಿಲ್ಲ, ಆದರೆ ಪ್ರತಿದಿನ ಒಂದು ಹೆಣ್ಮಗಿನ ನಾವು ನೋಡ್ತೀವಿ. ಅದಕ್ಕೆ ನನಗೆ ಹೆಣ್ಮಕ್ಳು ಅಂದರೆ ಆಟ ಒಂದು ಗೌರವ. ಅದಕ್ಕೆ ಯಾವಾಗಲೂ ಒಂದು ಹೆಣ್ಮಗಿನ ನೋಡಿದಾಗ ಅವಳಿಗೆ ತಲೆ ಬಾಗಿಸಿ ನಮಸ್ಕಾರ ಮಾಡಿ ಅವ್ರ ಕಾಲು ಮುಟ್ಟೋಣ ಅನ್ಸುತ್ತೆ. ಅಂಥ ಹೆಣ್ಮಕ್ಳು ರಾಣಿ ಮಹಾರಾಣಿರಂಗೆ ಆರಾಮಾಗಿ ಕೂತ್ಕೋಬೇಕು. ಅದು ಬಿಟ್ಬಿಟ್ಟು ಈ ಎದ್ದು ಬಿದ್ದು ಗುದ್ದಾಡ ಆಟದಾಗೆ ಮೈಕೈ ನೋವು ಮಾಡ್ಕೋತಾರಲ್ಲ ಅಂತ. ಅದು ಅಲ್ಲದೆ ನಾವು ಗಂಡೈಕ್ಳಾಡೋ ಆಟದ ಮಧ್ಯಾಗೆ ಅವರು ಆಡಿದ್ರೆ ನೋಡೋ ಜನ ಏನು ಅನ್ಕೋತಾರೆ, ಏನು ಮಾತಾಡ್ತಾರೆ ಅನ್ನೋದು ನನ್ನ ತಲೆನಾಗೈತೆ. ಮಾವ, ಗಂಡು ಹೆಣ್ಣು ಒಂದೇ ಅಂತ ನಾನು ಹೇಳ್ತೀನಿ. ನೀನು ಬೇಡ ಅಂದರೂ ನಿನ್ನ ಟೀಮಲ್ಲಿ ನಾನಿದ್ದೀನಿ. ಶಿವು, ನೀನು ನಿನ್ನ ತಂಗಿನ ನೀನು ಆಡಿಸ್ದೇ ಇರ್ಬೋದು, ಆದರೆ ನನ್ನ ಸೊಸೆ ರಶ್ಮಿನ ನಾನು ಆಡಿಸ್ತೀನಿ. ರಶ್ಮಿ, ಬಾರವ್ವ. ನಾನು ಹೆಂಡ್ರು ರತ್ನ ನಿಮ್ಮ ಜೊತೆ ಆಡ್ತಾಳೆ. ರತ್ನ, ಅಂತೂ ಟೀಮ್ ಫಿಕ್ಸ್ ಆಗೋಯ್ತು. ನಮ್ಮ ತಂಡದ ಕ್ಯಾಪ್ಟನ್ ಎಂ ಶಿವು. ಶಿವುಗೆ ಶಿವುಗೆ ಶಿವುಗೆ. ಮಕ್ಕಳವ್ವ, ಎಲ್ಲ ನಿಂದೆ ತಾಯಿ, ಎಲ್ಲ ನಿಂದೆ. ಈಟೊಂದು ಜನ ನನ್ನ ನಂಬ್ಕೊಂಡು ಬಂದವ್ರೆ. ಇವ್ರಿಗೆ ಊಟ ತಿಂಡಿ ಕುಡಿಯೋಕ್ಕೆಲ್ಲ ವ್ಯವಸ್ಥೆನ ಹೆಂಗಪ್ಪ ಮಾಡಲಿ? ಶಿವು, ನೀನು ಮನ್ಸಲ್ಲಿ ಅಂದ್ಕೋತಾ ಇರೋ ಮಾತು ನನ್ನ ಕಿವಿ ಕೇಳಿಸ್ತಪ್ಪ. ನೀನು ಯಾವುದಕ್ಕೂ ಏನು ಯೋಚನೆ ಮಾಡಬೇಡ, ಎಲ್ಲದಕ್ಕೂ ನಾನಿದ್ದೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಮಿಲ್ಟ್ರಿ ಮಾದಪ್ಪಣ್ಣ. ಹಿಂಗೋಗಿ ಹಿಂಗೆ ಬರ್ತೀನಿ. ಸರಿ ಮಾದಪ್ಪಣ್ಣ.